2026 ಒಳಗ ವಿಡಿಯೋ ಎಡಿಟರ್ ಆಗ್ಬೇಕಂತ ಅನ್ಕೊಂಡಿದ್ರೆ ನಿಜವಾಗ್ಲೂ ಹೇಳತ್ತೀನಿ ಇವಾಗ ಸ್ಟಾಪ್ ಮಾಡ್ಬಿಡ್ರಿ. ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಒಳಗ ಹೌ ಟು ಬಿಕಮ್ ಎ ವಿಡಿಯೋ ಎಡಿಟರ್ ಇನ್ 30 days ಅರ್ನ್ ಲ್ಯಾಕ್ಸ್ ಇನ್ ಪರ್ ಮಂತ್. ಬಟ್ ಇಷ್ಟ ಏನ್ ಹೇಳ್ರಿ, ಆ ತರ ವಿಡಿಯೋಸ್ ಮಾಡೋರಿ ಇವಾಗ ಕ್ಲೈಂಟ್ ಇಲ್ದಂಗನ ಒದ್ದಾಡಕತ್ತಾರ. ಇದು ಎಲ್ಲರಿಗೂ ಅಲ್ಲ, ಓಕೆನಾ? ನಿಮ್ಗೊಂದು ನಿಜ ಹೇಳ್ತಾ ನೋಡ್ರಿ, 99% ವಿಡಿಯೋ ಎಡಿಟರ್ಸ್ ನೆಕ್ಸ್ಟ್ 3 to 6 months ಒಳಗೆ ಕಂಪ್ಲೀಟ್ಲಿ ಕ್ವಿಟ್ ಮಾಡ್ತಾರ. ಯಾಕೆ ಹೇಳ್ರಿ? ಇದಕ್ಕ ಮೇನ್ ರೀಸನ್ AI ಅಲ್ಲ, ಇವನ್ ಕಾಂಪಿಟೇಷನ್ ಕೂಡ ಅಲ್ಲ. ಆಕ್ಚುಲಿ ರಿಯಲ್ ರೀಸನ್ ಬೇರೆನೇ ಐತೆ. ಅಂಡ್ ಆಲ್ಮೋಸ್ಟ್ ಎಲ್ಲಾ ಬಿಗ್ನರ್ ವಿಡಿಯೋ ಎಡಿಟರ್ಸ್ ಈ ಮಿಸ್ಟೇಕ್ ಮಾಡತ್ತಾರ. ಅದೇನಂತ ನಾನು ಈ ವಿಡಿಯೋ ಒಳಗೆ ಹೇಳ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡ್ರಿ, ಓಕೆನಾ? ಮೋಸ್ಟ್ ಆಫ್ ದಿ ಬಿಗ್ನರ್ ಎಡಿಟರ್ಸ್ ಏನ್ ಅನ್ಕೊಂಡಾರ ಅಂದ್ರೆ, ಯೂಟ್ಯೂಬ್ ಒಳಗೆ ಒಂದ್ 2-3 ಟ್ಯುಟೋರಿಯಲ್ ವಿಡಿಯೋಸ್ ನೋಡಿ ನೆಕ್ಸ್ಟ್ ಪ್ರೀಮಿಯರ್ ಪ್ರೋ ಅಥವಾ ಯಾವ್ದಾರ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿ ಅದ್ರೊಳಗೆ 1-4 ಎಫೆಕ್ಟ್ಸ್, 1-4 ಟ್ರಾನ್ಸಿಷನ್ಸ್, ಒಂದ್ ಸ್ವಲ್ಪ ಅಲ್ಲಿ ಕಟ್ ಮಾಡಿ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಮುಗೀತು, ಇಷ್ಟೇ ಎಡಿಟಿಂಗ್ ಅಂತ ಅನ್ಕೊಂಡಾರ. ಬಟ್ ನಿಜ ಹೇಳ್ಬೇಕಂದ್ರೆ ಅದನ್ನೆಲ್ಲ ಸಾಫ್ಟ್ವೇರ್ ಆಪರೇಟ್ ಮಾಡೋದಂತ ಹೇಳ್ತಾರೆ. ಇದಕ್ಕೆ ಯಾರು ಎಡಿಟಿಂಗ್ ಅಂತ ಹೇಳಲ್ಲ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಒಂದ ಫುಟೇಜ್ 10 ಜನಕ್ಕೆ ಕೊಡನ್ರಿ, ಸೇಮ್ ಕ್ಲಿಪ್ಸ್, ಸೇಮ್ ಮ್ಯೂಸಿಕ್, ಸೇಮ್ ಕ್ಯಾಮ್ರಾ. ಇವಾಗ ಆ 10 ಜನದ ಎಡಿಟಿಂಗ್ ವರ್ಕ್ ಐತಲ್ಲ, ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಇವನ್ ಎಲ್ಲಾರು ಕೂಡ ಸೇಮ್ ಸಾಫ್ಟ್ವೇರ್ ಯೂಸ್ ಮಾಡ್ಯಾರ. ಬಟ್ ಇಲ್ಲಿ ಡಿಫ್ರೆನ್ಸ್ ಏನ್ ಹೇಳ್ರಿ, ಪ್ರತಿಯೊಬ್ಬರದು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಐತಿ ಅಂಡ್ ಪ್ರತಿಯೊಬ್ಬರದು ಒಂದೊಂದು ಮೈಂಡ್ ಸೆಟ್ ಐತಿ. ಎಡಿಟಿಂಗ್ ಅನ್ನೋದು ಮೌಸ್ ಅಥವಾ ಕೀಬೋರ್ಡ್ ಇಂದ ಆಗೋದಲ್ಲ. ಡಿಸಿಷನ್ ಮೇಕಿಂಗ್ ಇರ್ಬೇಕು. ಯಾವ ಸೀನ್ ಯಾವಾಗ ಕಟ್ ಮಾಡ್ಬೇಕು, ಯಾವ ಸೀನ್ ಯಾವಾಗ ಹೋಲ್ಡ್ ಮಾಡ್ಬೇಕು, ಆಡಿಯನ್ಸ್ ಎಲ್ಲಿ ಬೋರ್ ಆಗಕತ್ತಾರ, ಆಡಿಯನ್ಸ್ ಗೆ ಎಲ್ಲಿ ಸರ್ಪ್ರೈಸ್ ಕೊಡ್ಬೇಕು, ಇವೆಲ್ಲಾನು ಟೈಮ್ ಲೈನ್ ಕ್ಲಿಕ್ ಮಾಡೋದ್ರಿಂದ ಬರಂಗಿಲ್ಲ ದೋಸ್ತ. ನೀನು ಎಡಿಟರ್ ಆಗ್ಬೇಕಂದ್ರೆ ಎಡಿಟರ್ ತರ ಥಿಂಕ್ ಮಾಡಬಾರ್ದು, ವ್ಯೂವರ್ಸ್ ತರ ಥಿಂಕ್ ಮಾಡ್ಬೇಕು. ಸೊ ಮೋಸ್ಟ್ ಬಿಗಿನರ್ಸ್ ಇಲ್ಲೇ ಫಸ್ಟ್ ಫೇಲ್ ಆಗೋದು. ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಫ್ಯಾಕ್ಟ್ ಹೇಳ್ಬೇಕು. 2026 ಒಳಗ AI ಟೂಲ್ಸ್ ಅನ್ಬಿಲಿಯಬಲಿ ಸ್ಮಾರ್ಟ್ ಆಗ್ಯಾವು. ಆಟೋ ಸೈಲೆನ್ಸ್ ಕಟ್, ಆಟೋ ಕಲರ್ ಗ್ರೇಡಿಂಗ್, ಆಟೋ ಕ್ಯಾಪ್ಷನ್, ಇವನ್ ಆಟೋ ಬಿ ರೋಲ್ ಸೆಲೆಕ್ಷನ್, ಇದಕ್ಕೆಲ್ಲದಕ್ಕೂ AI ಐತಿ. ಸೊ ನೀವು ಬರೀ ಸಿಂಪಲ್ ಎಡಿಟಿಂಗ್ ಅಂಡ್ ಕಟ್ಸ್ ಅಂಡ್ ಕ್ಯಾಪ್ಷನ್ ಆಗೋ ಎಡಿಟರ್ ಆಗಿದ್ರೆ 100% AI ನಿಮ್ ಕೆಲಸನ ಕಿತ್ಕೊಳ್ಳೋದಂತ ಗ್ಯಾರಂಟಿ. ದೆನ್ ಇವಾಗ ನೀವು ನನ್ ಕೇಳ್ಬೋದು, AI ರಿಪ್ಲೇಸ್ ಮಾಡಬಾರ್ದಂದ್ರೆ ನಾನು ಅಂತದ್ ಏನ್ ಮಾಡ್ಬೇಕು ಅಂತ. ಸ್ಟೋರಿ ಟೆಲ್ಲಿಂಗ್. AI ಹ್ಯೂಮನ್ ಇಂದ ಎಮೋಷನ್ ಗೊತ್ತಿಲ್ಲ ಅಂಡ್ AI ಒಂದು ಕತಿನ ಯಾವ ತರ ಹೇಳ್ಬೇಕು, ಆಡಿಯನ್ಸ್ ನ ಯಾವ ತರ ಆಟ ಆಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಈಗ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕಾರೆ, ವಿಡಿಯೋ ಬೋರಿಂಗ್ ಅನ್ಸಾತತಿ ಅಂದ್ರೆ ಪೇಸಿಂಗ್ ಫಾಸ್ಟ್ ಮಾಡ್ಬೇಕು ಅಂಡ್ ದೆನ್ 3 seconds ಪಾಸ್ ಕೊಡ್ಬೇಕು. ಈಗ ಜಸ್ಟ್ ಥಿಂಕ್ ಮಾಡ್ರಿ, ನೀವು ಒಂದು ಮೂವಿ ನೋಡಬೇಕಾರೆ ಸುಮ್ನೆ ಒಂದು ದೇವನ್ ತೋರಿಸ್ಬಿಟ್ರೆ ನಿಮ್ಗೆ ಭಯ ಅನ್ನೋದೇ ಇರಂಗಿಲ್ಲ, ಅಂದ್ರೆ ಭಯ ಅನ್ನೋ ತರ ಫೀಲ್ ಆಗಂಗಿಲ್ಲ. ಸೇಮ್ ಇವಾಗ ಅದೇ ದೇವ್ ಬರಕ್ಕಿಂತ ಮುಂಚೆ ಒಂದು ಸೈಲೆಂಟ್ ಆಂಟಿಸಿಪೇಷನ್ ಬಿಲ್ಡ್ ಮಾಡಿದ್ರೆ ಹೆಂಗಿರ್ತೈತಿ? ಏನೋ ಬರ್ತೈತಿ ಅಂತ ಹೇಳಿ ಒಂಥರ ಅದು ದೇವ್ ಬರಕ್ಕಿಂತ ಮುಂಚೆ ನಮಗೊಂದು ಭಯ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರ. ಅದೇ ಸ್ಟೋರಿ ಟೆಲ್ಲಿಂಗ್ ಇರೋ ತಾಕತ್ತು. ಈ ಫೀಲಿಂಗು AI ಕ್ರಿಯೇಟ್ ಮಾಡಕ ಆಗಂಗಿಲ್ಲ. ಸೊ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಒಳಗ ನಾನು 106K ಫಾಲೋವರ್ಸ್ ಕ್ರಾಸ್ ಆದಾಗ ಇಟ್ ವಾಸಂಟ್ ಬಿಕಾಸ್ ಆಫ್ ಹಾಲಿವುಡ್ ಲೆವೆಲ್ ವಿಜುವಲ್ ಇಫೆಕ್ಟ್ಸ್. ಇಟ್ ವಾಸ್ ಬಿಕಾಸ್ ಹುಕ್ ಅಂಡ್ ದ ಸ್ಟೋರಿ ಕನೆಕ್ಟೆಡ್ ವಿತ್ ದ ಆಡಿಯನ್ಸ್. ಜನಕ್ಕೆ ಅದು ಇಷ್ಟ ಆಯ್ತು. ವಿತೌಟ್ ಸ್ಟೋರಿ ಟೆಲ್ಲಿಂಗ್ ನಿಮ್ ವಿಡಿಯೋ ಐತಲ್ಲ, ಅದು ಬರೀ ಒಂದು MP4 ಫೈಲ್ ಆಗಿ ಉಳ್ಕೊಂಡ್ಬಿಡ್ತೈತಿ. ನೆಕ್ಸ್ಟ್ ಬಿಗ್ಗೆಸ್ಟ್ ಮಿಸ್ಟೇಕ್ ಮನಿ. ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಸೈಡ್ ಇನ್ಕಮ್ ಬರ್ತೈತಿ, ಫ್ರೀಲಾನ್ಸಿಂಗ್ ಮಾಡ್ಬೋದು, ಮುಕ್ಲೇರಂಗ್ ರೊಕ್ಕ ಮಾಡ್ಬೋದು. ಇವೆಲ್ಲ ಕೇಳಕ ಬಹಳ ಚಂದ ಅನಸ್ತೈತಿ. ಬಟ್ ರಿಯಾಲಿಟಿ ಐತಲ್ಲ, ಇದು ಆಕ್ಚುಲಿ ಬೇರೆನೇ ಐತಿ. ಹಂಗ ಜಸ್ಟ್ ಇಮ್ಯಾಜಿನ್ ಮಾಡ್ಕರಿ, ಜಸ್ಟ್ 3 months ಒಳಗೆ ನೀವು ಎಡಿಟಿಂಗ್ ಕಲ್ತ್ರಿಪ. ಈಗ ಇನ್ಸ್ಟಾಗ್ರಾಮ್ ಹೋಗಿ ಒಂದು 500 ಜನಕ್ಕೆ DM ಮಾಡ್ತೀರಿ ಅಂಡ್ ಒಂದು 50 ಕೋಲ್ಡ್ ಮೇಲ್ ಮಾಡ್ತೀರಿ. ಇದ್ರೊಳಗೆ ಹಂಗು ಹಿಂಗು ಅಂದ್ರು ಹೆಂಗಾರಪ್ಪ ಮೇ ಬಿ 1 or 2 ಬರ್ಬೋದು ಅಂಡ್ ಅದು ನಿಜವಾಗ್ಲೂ ವರ್ಕ್ ಆಗತ್ತೆ. ಇವನ್ ಯಾರಿಗೂ ಗೊತ್ತು, ಮೇ ಬಿ ನಿಮ್ಗೆ 0 ಕೂಡ ಬರ್ಬೋದು ರಿಪ್ಲೈ. ಎಡಿಟಿಂಗ್ ಅನ್ನೋದು ಡಿಫಿಕಲ್ಟ್ ಅಲ್ಲ, ಕ್ಲೈಂಟ್ ಸಿಗೋದೈತಲ್ಲ ಅದು ಮೇನ್ ಡಿಫಿಕಲ್ಟ್. ಈಗ ಮಾರ್ಕೆಟ್ ಒಳಗ 1000 ಜನ, ಲಕ್ಷಾಂತರ ಜನ ಎಡಿಟರ್ ಅದಾರ. ಸೊ ಅದ್ರೊಳಗ AI ಯೂಸ್ ಮಾಡೋರು, ಟ್ಯಾಂಪ್ಲೇಟ್ಸ್ ಯೂಸ್ ಮಾಡೋರು, ಎಡಿಟಿಂಗ್ ಏಜೆನ್ಸಿ ಆಗಿರ್ಬೋದು ಅಂಡ್ ಪ್ರೊಫೆಷನಲ್ ವಿಡಿಯೋ ಎಡಿಟರ್ಸ್, ಇವರೆಲ್ಲರೂ ಬರ್ತಾರ. ಈಗ ನಿಮಗ್ ಪ್ರಾಜೆಕ್ಟ್ ಸಿಗ್ಬೇಕಂದ್ರೆ ಫಸ್ಟ್ ನಿಮ್ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಬೇಕು. ಈಗ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಬೇಕಂದ್ರೆ ಸಡನ್ ಆಗಿ ಬರಂಗಿಲ್ಲ, ಅದಕ್ಕೆ ಟೈಮ್ ಬೇಕು. ಅದು 1 week ಅಥವಾ 3 months ಅಲ್ಲ, ನಿಮ್ಗೆ ಸ್ವಲ್ಪ ಜಾಸ್ತಿ ಪೇಷನ್ಸ್ ಇರ್ಬೇಕು. ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ, ಎಡಿಟಿಂಗ್ ಬಹಳ ಬೋರಿಂಗ್ ಐತಿ ಅಂಡ್ ಏನೋ ಪ್ರಾಜೆಕ್ಟ್ಸ್ ಬರ್ವಲ್ವು, ಇದೊಂಥರ ಚಂದ ಅನಿಸೋಲ್ದು ಅಂತ ಹೇಳಿ ಕ್ವಿಟ್ ಮಾಡ್ಬಿಡ್ತಾರ, ಅಂದ್ರೆ ಗಿವ್ ಅಪ್ ಮಾಡ್ಬಿಡ್ತಾರ. ಬಟ್ ನೀವ್ ಹಂಗ್ ಮಾಡಕ್ ಹೋಗ್ಬಾರ್ದು. ಈ ಎಡಿಟಿಂಗ್ ಅನ್ನು ಸಮುದ್ರದೊಳಗ ಹಾರ್ಬಿಟ್ಟಿರಿ ಅಂದ್ಮೇಲೆ ಈಜಲೇಬೇಕು. ಈಗ ನಮ್ಮ ನೆಕ್ಸ್ಟ್ ಟಾಪಿಕ್ ಪೇಸಿಂಗ್. ಬಹಳ ಜನ ಏನ್ ಅನ್ಕೊಂಡಾರ ಅಂದ್ರೆ, ಮಿಸ್ಟರ್ ಬೀಸ್ಟ್ ತರ ಫಾಸ್ಟ್ ಕಟ್ ವಿಡಿಯೋ ಎಡಿಟಿಂಗ್ ಮಾಡಿದ್ರೆ ನಮ್ ವಿಡಿಯೋ 100% ವೈರಲ್ ಆಗತ್ತೆ ಅನ್ಕೊಂಡಾರ. ನಿಜ ಹೇಳ್ಬೇಕಂದ್ರೆ ಅದು ಕಂಪ್ಲೀಟ್ಲಿ ರಾಂಗ್ ಅಪ್ರೋಚ್. ಮಿಸ್ಟರ್ ಬೀಸ್ಟ್ ವಿಡಿಯೋಸ್ ಫಾಸ್ಟ್ ಇರ್ತೈತಿ, ಯಾಕಂದ್ರೆ ಅವ್ರ ಕಂಟೆಂಟ್ ಆ ತರ ಇರ್ತೈತಿ. ಸೊ ಅದ್ರೊಳಗ ಚಾಲೆಂಜಸ್ ಇರ್ತಾವು, ಹೈ ಎನರ್ಜಿ, ಹೈ ಸ್ಟೇಕ್ಸ್, ಕ್ರೇಜಿ ಚಾಲೆಂಜಸ್ ಇರ್ತೈತಿ. ಸೊ ಇವಾಗ ನೀವು ಅದನ್ನ ನೋಡಿ ಒಂದು ಎಜುಕೇಶನಲ್ ವಿಡಿಯೋ ಅಥವಾ ಒಂದು ಪಾಡ್ಕಾಸ್ಟ್ ವಿಡಿಯೋ ತಗೊಂಡು ಪ್ರತಿ 2 ಸೆಕೆಂಡ್ಗೂ ಇಫೆಕ್ಟ್ ಹಾಕೋದು, ಕಟ್ ಹಾಕೋದೆಲ್ಲ ಮಾಡಿದ್ರೆ ಆ ವಿಡಿಯೋಗೆ ಚಪರಿ ಅಂತ ಹೇಳ್ತಾರೆ. ಆ ವಿಡಿಯೋ ನೋಡಕತ್ರ ಆಡಿಯನ್ಸ್ಗೂ ಕೂಡ ತಲೆನೋವು ಬರಕ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಪೇಸಿಂಗ್ ಈಸ್ ಅಬೌಟ್ ಅ ಬ್ರೀತಿಂಗ್. ನೀವು ಆಡಿಯನ್ಸ್ಗೆ ಯೋಚನೆ ಮಾಡಕ ಟೈಮ್ ಕೊಡ್ಬೇಕು. ಒಂದು ದೊಡ್ಡ ಬೋಲ್ಡ್ ಸ್ಟೇಟ್ಮೆಂಟ್ ಹೇಳಿದ ಕೂಡ್ಲೇನೆ ಒಂದು ಸಣ್ಣ ಪಾಸ್ ಇರ್ಬೇಕು. ಈಗ ಒಂದು ಕ್ಯಾರೆಕ್ಟರ್ ಫಾಸ್ಟ್ ಆಗಿ ಮಾತಾಡತ್ತೆ ಅಂದ್ರೆ ಫಾಸ್ಟ್ ಮ್ಯೂಸಿಕ್ ಇರ್ಬೇಕು, ಫಾಸ್ಟ್ ಕಟ್ ಇರ್ಬೇಕು, ಒಂಥರ ಟೆನ್ಷನ್ ಬಿಲ್ಡ್ ಮಾಡ್ಬೇಕು ಅಂಡ್ ದೆನ್ ಸಡನ್ ಆಗಿ ಅದನ್ನ ಸ್ಲೋ ಅಥವಾ ಸೈಲೆಂಟ್ ಮಾಡ್ಬೇಕು. ಇದರಿಂದ ಆಡಿಯನ್ಸ್ ಇಂದ ರಿಟೆನ್ಷನ್ ವಾಪಸ್ ಬರ್ತೈತಿ. ಸೊ ಇಲ್ಲಿ ಆಡಿಯನ್ಸ್ ಬೋರ್ ಆಗಂಗಿಲ್ಲ. ಫಾಸ್ಟ್ ಫೇಸ್, ಸಡನ್ ಆಗಿ ಸ್ಲೋ, ಸಡನ್ ಆಗಿ ಫಾಸ್ಟ್. ಸೊ ಈ ತರ ಆಗೋದ್ರಿಂದ ಒಂಥರ ಹೆಂಗಂದ್ರೆ ದಕ್ 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 ದಕ್
ಸೊ ಅದು ಹೆಂಗೆ ಹೇಳ್ಬೇಕಂತ ಗೊತ್ತಿಲ್ಲ. ಬಟ್ ನೀವು ಯಾವ್ದಾರ ಒಂದು ಫಾಸ್ಟ್ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಫೀಲ್ ಆಗಿರ್ತೈತಿ. ಕಂಟಿನ್ಯೂ ಮೂವಿ ಸ್ಲೋ ಇತ್ತಂದ್ರೆ ಒಂಥರ ಬೋರಿಂಗ್ ಫೀಲ್ ಆಗತಿ. ಅದೇ ಮೂವಿ ಸಡನ್ ಆಗಿ ಏನಾರ ಆಗೋದು, ಸಡನ್ ಆಗಿ ಸ್ಲೋ ಆಗೋದು, ಸಡನ್ ಆಗಿ ಆಕ್ಷನ್ ಆಗೋದು, ಒಂದ್ ಸ್ವಲ್ಪ ಎಮೋಷನ್ ಬಂದ್ಬಿಡೋದು ಮಧ್ಯೆ, ಇದೆಲ್ಲ ಆಗಕತ್ತಾಗ ಇಂಟ್ರೆಸ್ಟಿಂಗ್ ಅನಿಸ್ತತಿ. ಸೊ ಈ ತರ ಎಡಿಟಿಂಗ್ ಮಾಡೋ ಎಡಿಟರ್ಸ್ಗೆ ಮಾರ್ಕೆಟ್ ಒಳಗೆ ಡಿಮಾಂಡ್ ಸ್ವಲ್ಪ ಜಾಸ್ತಿ ಐತಿ. ನೀವು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೂಡ ಚಾರ್ಜ್ ಮಾಡ್ಬೋದು, ಇಲ್ಲಿ ಯಾರು ನೋ ಅನ್ನಂಗಿಲ್ಲ. ಎಡಿಟಿಂಗ್ ಚೆನ್ನಾಗಿದ್ದ ಅಂದ್ರೆ ಕ್ಲೈಂಟ್ ಪೇ ಮಾಡೋಕೆ ಹಿಂದೆ ಮುಂದೆ ನೋಡಂಗಿಲ್ಲ. ಈಗ ನಾನು ಹೇಳಿರೋ ಈ ಮಾತುಗಳನ್ನ ಕೇಳಿ ನಿಮ್ಗೆ ಭಯ ಆಗಿ ನಾನು ಎಡಿಟಿಂಗ್ ಸ್ಟಾರ್ಟ್ ಮಾಡಬಾರ್ದು, ಸುಮ್ಮನೆ ಬಿಟ್ಬಿಡ್ಲೆ ನನ್ನ ತರ ಫೀಲ್ ಎಲ್ಲ ಬರ್ತೈತಿ. ಬಟ್ ನೀವು ಆ ತರ ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಸೊ ನಿಮಗೆಲ್ಲ ನಾನು ಹೇಳೋದೇನಂದ್ರೆ ಸ್ಟಾರ್ಟ್ ಮಾಡ್ರಿ, ಬಟ್ ಚೇಂಜ್ ಯುವರ್ ಮೈಂಡ್ ಸೆಟ್ ರೈಟ್ ನಾವು. ಸೈಡ್ ಇನ್ಕಮ್, ಈಸಿ ಮನಿ, ಕ್ವಿಕ್ ಫ್ರೀಲಾನ್ಸಿಂಗ್, ಈ ತರ ಮೆಂಟಾಲಿಟಿನ ಬಿಟ್ಬಿಡ್ರಿ. ಸ್ಟಾರ್ಟಿಂಗ್ ನಿಮ್ಗೆ ಕ್ಲೈಂಟ್ ಸಿಗಂಗಿಲ್ಲ, ಅಕಸ್ಮಾತ್ ಸಿಕ್ಕರು ಕೂಡ ನಿಮ್ಗೆ ಕರೆಕ್ಟಾಗಿ ರೊಕ್ಕ ಕೊಡಂಗಿಲ್ಲ. ಅಂಡ್ ರಾತ್ರಿ ಎಲ್ಲ ಕುತ್ಕೊಂಡು ರೆಂಡರಿಂಗ್ ಮಾಡ್ಬೇಕು, ಅಂಡ್ ಪದೇ ಪದೇ ರಿವಿಷನ್ ಬರ್ತಾವು. ಈ ಇನ್ಸ್ಟಾಗ್ರಾಮ್ ಒಳಗೆಲ್ಲ ಮಿಮಿಸ್ ಎಲ್ಲ ನೋಡಿರ್ತಿರಲ್ಲ, ವಿಡಿಯೋ ಎಲ್ಲ ತುಂಬಾ ಚೆನ್ನಾಗೈತಿ. ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದು ಚೇಂಜ್ ಮಾಡ್ಬಿಡ್ತೀರಿ. ಇದನ್ನ ಹೇಳಿದ ಕೂಡಲೇ ಎಡಿಟರ್ ಶಾಕ್ ಆಗ್ಬಿಡ್ತಾನ. ಸೊ ಈ ತರದ್ ರಿಯಲ್ ಲೈಫ್ ಒಳಗೆ ಕೂಡ ನಿಜವಲ್ಲ ಆಕತಿ. ಇದೆಲ್ಲ ಆಗದಕ್ಕಲ್ಲ ಮಿಮಿಸ್ ಎಲ್ಲ ಫೇಮಸ್ ಆಗತ್ತಿದ್ದು. ನೀವು ಒಂದು ಕ್ಲಿಪ್ ನ 100 ಸತಿ ಪ್ಲೇ ಮಾಡಿ ನೋಡ್ಬೇಕು, ಮ್ಯೂಸಿಕ್ ಕರೆಕ್ಟ್ ಆಗಿ ಸಿಂಕ್ ಆಗೈತೆ ಇಲ್ಲ ಚೆಕ್ ಮಾಡ್ಬೇಕು, ನೀವು ಕಟ್ ಮಾಡಿದ್ರೆ ಅದು ನ್ಯಾಚುರಲ್ ಐತಿಲ್ಲ ಅದನ್ನ ನೋಡ್ಬೇಕು, ಪ್ರತಿಯೊಂದನ್ನು ನೋಡ್ಬೇಕು. ಅಂಡ್ ನೀವು ಯೂಟ್ಯೂಬ್ ಒಳಗೆ ಒಂದು ಕ್ರಿಯೇಟರ್ ವಿಡಿಯೋ ನೋಡಕತ್ರ ಬರೀ ಅದನ್ನ ನೀವು ವ್ಯೂವರ್ ಆಗಿ ನೋಡಬಾರ್ದು, ಒಳ್ಳೆ ಹ್ಯಾಕರ್ ತರ ನೋಡ್ಬೇಕು. ಅಂದ್ರೆ ಆ ವಿಡಿಯೋನ ಪ್ರಾಪರ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಅದ್ರೊಳಗೆ ಏನಾರ ಝೂಮ್ ಎಫೆಕ್ಟ್ ಬಂತಂದ್ರೆ ಇಲ್ಲಿ ಯಾಕೆ ಝೂಮ್ ಎಫೆಕ್ಟ್ ಬಂತು, ಅಂಡ್ ಅದ್ರೊಳಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾವ ತರ ಯೂಸ್ ಮಾಡ್ಯಾರ, ಸೌಂಡ್ ಎಫೆಕ್ಟ್ಸ್ ಯಾವ ತರ ಯೂಸ್ ಮಾಡ್ಯಾರ, ಅಂಡ್ ಅವ್ರದ್ದು ಹುಕ್ ಯಾವ ತರ ಐತಿ, ಅವ್ರ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ಯಾವ ತರ ಐತಿ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ಬೇಕು. ಎಡಿಟಿಂಗ್ ಅಂದ್ರೆ ಜಸ್ಟ್ ನಾನು 3 ತಿಂಗಳದಾಗ ಕಲ್ತು ಇನ್ಮೇಲೆ ಎಲ್ಲ ವಿಡಿಯೋಸ್ ಎಡಿಟ್ ಮಾಡ್ತೀನಿ ಅನ್ನೋದಲ್ಲ. ಎಡಿಟಿಂಗ್ ಅನ್ನೋದು ಲೈಫ್ ಟೈಮ್ ಲರ್ನಿಂಗ್ ಇದ್ದಂಗೆ. ಪ್ರತಿ ಟೈಮ್ ಹೊಸದ್ ಏನಾದ್ರು ಟ್ರೈ ಮಾಡ್ತಾ ಇರ್ಬೇಕು, ಹೊಸದ್ ಕಲಿತಾ ಇರ್ಬೇಕು. ಅವ್ರು ಯಾವ ತರ ಎಡಿಟ್ ಮಾಡ್ಯಾರ, ಆ ವಿಡಿಯೋನ ಯಾವ ತರ ಎಡಿಟ್ ಮಾಡ್ಬೋದು, ಎಲ್ಲಾನು ಅಬ್ಸರ್ವ್ ಮಾಡ್ಬೇಕು. ಅಕಸ್ಮಾತ್ ಇಫ್ ಯು ಡೋಂಟ್ ಹ್ಯಾವ್ ದಿಸ್ ಲೆವೆಲ್ ಆಫ್ ಅಬ್ಸೆಷನ್ ದೆನ್ ಡೋಂಟ್ ಸ್ಟಾರ್ಟ್, ಯು ವಿಲ್ ವೇಸ್ಟ್ ಯುವರ್ ಟೈಮ್ ಅಂತ ನನಗೆ ಅನಿಸ್ತತಿ. ಫೈನಲ್ ಆಗಿ ಒಂದು ಮಾತು ಹೇಳ್ಬೇಕಂದ್ರೆ ವಿಡಿಯೋ ಎಡಿಟಿಂಗ್ ಇಸ್ ಅನ್ ಆರ್ಟ್. ಇಟ್ಸ್ ದ ಆರ್ಟ್ ಆಫ್ ಮ್ಯಾನಿಪ್ಯುಲೇಟಿಂಗ್ ಹ್ಯೂಮನ್ ಎಮೋಷನ್ಸ್. ಎಡಿಟಿಂಗ್ ಕಲಿಯಕ್ಕೆ ಟೈಮ್ ಬೇಕು ಅಂಡ್ ತುಂಬಾ ಪೇಷನ್ಸ್ ಬೇಕು. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನೈತಿ? ನೀವೇನಾರ ಬಿಗ್ನರ್ ಎಡಿಟರ್ ಅಥವಾ ಎಡಿಟರ್ ಆಗ್ಬೇಕಂತ ಅನ್ಕೊಂಡಿರ, ಅಥವಾ ನೀವು ಆಲ್ರೆಡಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋ ಎಡಿಟರ್ ಆಗಿದ್ರೆ ನಿಮ್ಮ ಒಪಿನಿಯನ್ ಎಲ್ಲ ಕಾಮೆಂಟ್ ಒಳಗೆ ತಿಳಿಸ್ರಿ. ನಾನು ಪ್ರತಿಯೊಂದು ಕಾಮೆಂಟ್ ಓದ್ತೀನಿ, ಚೆಕ್ ಮಾಡ್ತೀನಿ. ಅಂಡ್ ನೋಡೋಣ ಯಾರ್ಯಾರ್ದು ಏನೇನು ಒಪಿನಿಯನ್ ಐತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಅಂಡ್ ಇದೇ ತರ ನೋ ನಾನ್ ಸೆನ್ಸ್ ರಿಯಲ್ ಕಂಟೆಂಟ್ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಅಂಡ್ ನಮ್ಮ ನೆಕ್ಸ್ಟ್ ವಿಡಿಯೋಕ್ಕೆ ಎಲ್ಲರೂ ಕಾಯ್ತಾ ಇರ್ರಿ. ಅಲ್ಲಿ ಮಟ್ಟ ಎಲ್ಲರಿಗೂ ಟಾಟಾ, ಬಾಯ್.